7ನೇ ಸಾಲಿನ ಆಯವ್ಯಯದ ಒಂದು ಘೋಷವಾರಿ ಈ ರೀತಿ ಇರುತ್ತೆ. ಆರಂಭಿಕ ಶುಲ್ಕ 27,89,484 ರೂಪಾಯಿ. ರಾಜಸ್ವ ಸ್ವೀಕೃತಿಗಳು 17,94,43,000 ರೂಪಾಯಿಗಳು. ಬಂಡವಾಳ ಸ್ವೀಕೃತಿಗಳು 150 ಕೋಟಿ ಸರಿ ಇದೆ. ಅದು ಬಂಡವಾಳ ಸ್ವೀಕೃತಿಗಳು 150,61,45,000 ರೂಪಾಯಿಗಳು. ಅಸಾಧಾರಣ ಸ್ವೀಕೃತಿಗಳು 136,94,07,000 ರೂಪಾಯಿಗಳು. ಒಟ್ಟು 357,77,84,484 ರೂಪಾಯಿಗಳು. ರಾಜಸ್ವ ಪಾವತಿಗಳು 17,93,55,000 ರೂಪಾಯಿಗಳು. ಬಂಡವಾಳ ಪಾವತಿಗಳು 150,61,00,000 ರೂಪಾಯಿಗಳು. ಅಸಾಧಾರಣ ಪಾವತಿಗಳು 136,93,55,000 ರೂಪಾಯಿಗಳು. ಒಟ್ಟು ಪಾವತಿಗಳು 305,48,10,000 ರೂಪಾಯಿಗಳು. ಅಂತಿಮ ಶುಲ್ಕ 29,74,484 ರೂಪಾಯಿಗಳು. ಪಕ್ಷಿ 2026-27ನೇ ಸಾಲಿನ ಅಂದಾಜು ಆಯವ್ಯಯದ ಒಂದು ಪಕ್ಷಿ ನೋಟ. ಹೊಳೆನರಸೀಪುರ ಪುರಸಭಾ ವ್ಯಾಪ್ತಿಯಲ್ಲಿ ಐತಿಹಾಸಿಕ ಪುರಾಣ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನವಿದ್ದು, ಪ್ರತಿದಿನ ದೇವಸ್ಥಾನಕ್ಕೆ ಸಾವಿರಾರು ಜನರು ಬಂದು ಹೋಗುತ್ತಿದ್ದು, ಹೊಳೆನರಸೀಪುರ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಅನುದಾನ ನಿರೀಕ್ಷೆ ಮಾಡಲಾಗಿದೆ. ಹೊಳೆನರಸೀಪುರಕ್ಕೆ ಬರುವ ಪ್ರವಾಸಿಗರು, ಭಕ್ತಾದಿಗಳು, ನಾಗರಿಕರಿಗೆ ಹಾಗೂ ಎಲ್ಲ ವರ್ಗದವರಿಗೂ ಅನುಕೂಲವಾಗುವಂತೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಬೀದಿ ದೀಪಗಳ ವ್ಯವಸ್ಥೆ, ನೈರ್ಮಲ್ಯದ ವ್ಯವಸ್ಥೆ, ಉತ್ತಮವಾದ ರಸ್ತೆ ಮತ್ತು ಚರಂಡಿಗಳ ವ್ಯವಸ್ಥೆಗಳನ್ನು ಒದಗಿಸುವ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಿ ಹೊಳೆನರಸೀಪುರ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಗಳಿಗೆ ಸಿದ್ಧಪಡಿಸಲಾಗಿರುವ 2026-27ನೇ ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯನ್ನು ತಾವೆಲ್ಲರೂ ಅವಲೋಕನ ಮಾಡಿರುತ್ತೀರೆಂದು ಭಾವಿಸುತ್ತಾ, ಹೊಳೆನರಸೀಪುರ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಸಾರ್ವಜನಿಕರುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮಾಜಿ ಪ್ರಧಾನಮಂತ್ರಿಗಳು, ಹಾಲಿ ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಶ್ರಮ ಮತ್ತು ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಹಾಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣರವರು ಹಾಗೂ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ರವರ ಪರಿಶ್ರಮದಿಂದ ಹಲವಾರು ಯೋಜನೆಗಳು ಜಾರಿಯಲ್ಲಿದ್ದು, ಎಲ್ಲರ ಸಹಕಾರದಿಂದ ರಾಜ್ಯ ಹಣಕಾಸು ವಿಶೇಷ ಅನುದಾನದಡಿ ಸುಸಜ್ಜಿತ ವಾಣಿಜ್ಯ ಮಳಿಗೆಗಳನ್ನು 1,000 ಲಕ್ಷಗಳಿಗೆ ನಿರ್ವಹಿಸಲಾಗುತ್ತಿರುತ್ತದೆ. 2019-20ನೇ ಸಾಲಿನ ಬಾಕಿ ಮೊತ್ತ ರು 400 ಲಕ್ಷಗಳಿಗೆ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿನ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನು ನಿರ್ವಹಿಸಲು ಕ್ರಮ ವಹಿಸಲಾಗಿದೆ. ಅಮೃತ್ ನಗರೋತ್ಥಾನ ಯೋಜನೆ ಉಪವಿಭಾಗಾಧಿಕಾರಿಗಳು ಇವತ್ತು ಆಯವ್ಯಯವನ್ನು ಮಂಡಿಸಿದರೆ ಅವರಿಗೆ ನಾನು ಹೇಳಲು ಧನ್ಯವಾದ ಸಲ್ಲಿಸಿ, ಮತ್ತು ಇವತ್ತು ನಾನು ಮುಖ್ಯಾಧಿಕಾರಿಗಳಿಗೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮುಖ್ಯ ಸಮ್ಮುಖದಲ್ಲಿ ಒಂದು ಸೂಚನೆ ಕೊಡಬೇಕು. ಏಕೆಂದರೆ ನಾವು ಇಷ್ಟೆಲ್ಲ ದುಡ್ಡು ತಂದು ಕೇಂದ್ರ ಸರ್ಕಾರ ಹಿಂದೆ ಕುಮಾರಸ್ವಾಮಿ ಕಾಲದಲ್ಲಿ 10 ಕೋಟಿ ರೂಪಾಯಿ ತಂದೆ. ಈಗ ಮತ್ತೆ ನಾನು ಶಾಸಕ ನಿಧಿಯಿಂದ ಬೇರೆ ನನ್ನ ಕಡೆಯಿಂದ ಒಂದು 3 ಕೋಟಿ ಕೊಟ್ಟಿದ್ದೀನಿ. ಈಗ ಪಾರ್ಕ್ ನೋಡಿದ್ರೆ ಕ್ಲೀನ್ ಇರಲ್ಲ. ಹಿಂದೆ ಪರಿಸರ ಇಲಾಖೆ ಅಧಿಕಾರಿ ಇರ್ಬೋದು, ಮುನ್ಸಿಪಾಲ್ಟಿಯ ನಮ್ಮ ಹೆಸರೇನಪ್ಪ ಅವರು ಇವರಲ್ಲ ಹೆಸರೇನು ಹೆಲ್ತ್ ಇನ್ಸ್ಪೆಕ್ಟ್ರು, ಇವರು ಯಾರು ಸರಿಯಾದ ರೀತಿ ಹೋಗಿ ಬೆಳಿಗ್ಗೆ ನಾನು, ಏಕೆಂದರೆ ಉದಾಹರಣೆಗೆ ದೇವಸ್ಥಾನದ ಹತ್ರ
ಕಸ ಗುಡಿಸಲ್ಲ, ಇನ್ನೆಲ್ಲಿ ಗುಡಿಸ್ತೀರಿ ನೀವು? ಅಲ್ಲೇ ಒಂದು ಕೊಂಡಿಗೆ ನಾನು ಚೀಫ್ ಆಫೀಸರ್ ಅಂತೀವಿ. ಅದರಲ್ಲೂ ಏನು ಕಾರಣ, ಚೀಫ್ ಆಫೀಸರು ದಿನ ಬೆಳಿಗ್ಗೆ ಅವರು ಸಭೆ ಬರೋದಕ್ಕಿಂತ ಮುಂಚೆ ಒಂದು ದಿನಕ್ಕೆ 5 ವಾರ್ಡಾರು ಹೋಗೋದು. ಹೋಗಿ ಒಂದು ವಾರಕ್ಕೆ ಒಂದು ಸಾರಿ ನಾನು ವಾರ್ಡ್ಗೆ ಹೋಗಿ ಕೂತ್ಕೋಬೇಕು. ಏನಾಗಬೇಕು, ಪರಿಸರ ಇಂಜಿನಿಯರ್ನು ಕರ್ಕೊಂಡು ಹೋಗ್ಬೇಕು, ಹೆಲ್ತ್ ಇನ್ಸ್ಪೆಕ್ಟ್ರನ್ನು ಕರ್ಕೊಂಡು ಹೋಗ್ಬೇಕು. ಏನು ನಾವು ಇಷ್ಟೆಲ್ಲ ದುಡ್ಡು ತಂದು ಎಲ್ಲ ಮಾಡಿ ಏನು ಪ್ರಯೋಜನ? ಇವತ್ತು ಸುಮಾರು ನಾನೇ 4,000 ಮನೆ ತಂದರೆ ಕೊಡಿಸಿದ್ದೀನಿ, ಹೈಟ್ ಕೊಡಿಸಿದ್ದೀನಿ. ನಾನು ಆ ಮನೆಗಳನ್ನ ಬೇಕಾಬಿಟ್ಟು ಯಾರ್ಯಾರು ಬೇಕೋ ಮಾಡ್ತಾರೆ. ಇವರೇನು ನೋಡೋದೇ ಇಲ್ಲ ಇವರು. ಆಮೇಲೆ ಎಷ್ಟು ಈಗ 1,000 ಮನೆ ಕೊಡ್ಸೋಕ್ಕೆ ಇದು ಮಾಡಿದ್ವಿ. ಆದರೆ 6 ತಿಂಗಳಲ್ಲಿ 1,000 ಮನೆ ರೆಕಾರ್ಡ್ನ ಯಾರ್ಯಾರು ಅವರೇ ಪಟ್ಟಿ ಮಾಡಿದ್ರು. ಹೋಗಿರೋ ಈಗ ಅಲ್ಲೇ 30 ವರ್ಷ 20 ವರ್ಷ ನಾವು 94ರಲ್ಲಿ ಕೊಟ್ಟಂಥ ಸ್ಲಮ್ ಬೋರ್ಡ್ ಮನೆ ಕೆಲವೆಲ್ಲ ಬಿದ್ದೋಗಿವೆ. ಓಲಿ 16 ಬಿದ್ದೋಗಿರೋದು ನಾನು ಮಾಡಿ ಅಂದರೆ ಇದು ಮಾಡಲ್ಲ. ನಾನು ಮಳೆ ಹಾಲಿನಲ್ಲಿ ಸುಮಾರು 2,000 ಮನೆ ಕೊಡಿಸ್ತೆ. 5 ಲಕ್ಷ ರೂಪಾಯಿ ಅಂದರೆ 2,000 ಮನೆಗೆ ಎಷ್ಟಾಯಿತು? 100 ಕೋಟಿ. ಮಳೆ ಸಿಪ್ಪಳದ ನಗರದಲ್ಲೇ ಎಷ್ಟಪ್ಪ ಮನೆ ಕೊಟ್ಟಿದ್ದು ನಾನು? 5 ಲಕ್ಷ ರೂಪಾಯಿ ಅಂದರೆ 130 ಮನೆ ಒಡೆಯ ಸಿಬ್ಬರ ಟೌನಲ್ಲಿ ಬಿದ್ದೋದ ಮನೆ ಕೊಟ್ಟಿದ್ದೀನಿ. ಅದು ವಯಸ್ಸಾದಿರುತ್ತೆ. ಆ ಮನೆ ನೋಡಿದರೆ ಅವ್ರು ಬಿದ್ದೋಗಿಸಿ ಯಾವುದು ಅದನ್ನು ಹೋಗಿ ಚೀಫ್ ಆಫೀಸರು ಪತ್ತೆ ಐತಿ ಅಂದರೆ ಅರ್ಥಲ್ಲ. ಬಡವರು ಕೆಲಸ ಮಾಡಿದ್ರೆ ಅರ್ಥಲ್ಲ. ಚೀಫ್ ಆಫೀಸರಿಗೆ ಹೇಳ್ತೀನಿ, ಈ ಲೇಔಟು ಪಾರ್ಟ್ ಬಿಡಿ. ಲೇಔಟ್ ಏನು ಮಾಡ್ತಾರೆ ಸರ್ ಅಂದರೆ, ಈಗ ಕೆಲವರು ಲೇಔಟ್ ಅವ್ರ ಹೆಸರೇ ಇರಲ್ಲ, ಬರೋದು ಜಪ್ತಿ ಹಾಕೋದು ಲೇಔಟ್ನ ಚೀಫ್ ಆಫೀಸರಿಗೆ. ಯಾವುದು ಲೇಔಟಿಗೆ ಯಾರು ಲೀಡರ್ಗಳು ಹಾಕಬೇಕು ಹಾಕಬೇಕು? ನಾನೆಲ್ಲ ಲೇಔಟ್ ಯಾವುದೇ ಇದ್ದರೂ ಕಾನೂನುಬದ್ಧವಾಗಿ ನಾನು ಇವತ್ತುವರೆಗೆ ಯಾವ ಲೇಔಟ್ ಯೂಸ್ ಮಾಡಿಲ್ಲ, ಅಥವಾ ಒಂದು ಇಡೀ ಜಾಗನೂ ತಾಳಕ್ಕೆ ಹೋಗಿಲ್ಲ. ನಾನು ಹೇಳೋದು ಫಸ್ಟು ಒಳ್ಳೆಯ ಸೆಪ್ರೇಟ್ ಟೌನ್ನ ಇದು ಮಾಡಿ, ಆಮೇಲೆ ಅದಾದಮೇಲೆ ಟೌನ್ ಪ್ಲ್ಯಾನಿಂಗ್ ಅಧಿಕಾರಿ ಏನು ಮಾಡಿದೆ ಬರಬೇಕು, ತಾಲೂಕಲ್ಲಿ ನೋಡಬೇಕು. ರೋಡ್ಗೆ ಮನೆ ಕಟ್ಟಿದ್ರೆ ನಾನು ಮನೆ ಈಗ ಒಂದು ರೋಡ್ಗೆ ನಾನು ಕಂಪ್ಲೀಟು ಸುಮಾರು ಕೋಟಿಗಟ್ಟಲೆ ಹಣ ಕೊಡಿಸಿದ್ದೀನಿ ಟೌನ್. ಈಗ ಟೌನ್ನಲ್ಲಿ ಈ ಬೀದಿಗೆ ನ್ಯಾಷನಲ್ ಹೈವೇ 29 ಕೋಟಿ ಹಣ ಕೊಡ್ತಿದ್ದೀನಿ. ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗೈತೆ ಸರ್ ರೋಡಿ ನೋಡಿ. ಈಗ 29 ಕೋಟಿ ಇವತ್ತು. ಅದೇ ರೀತಿ ಈಗ ಏನು ಸೂಯಸ್ ಟ್ಯಾಂಕ್ ಐತಲ್ಲ ಸೂರ್ನಳ್ಳಿ ಹತ್ರ, ಏನು ಚಿಪ್ಪಿದ್ರೆ 3 ಕೋಟಿ ಹಣ ಈಗ ಕೊಡಿಸಿದ್ದೀನಿ. ಸಾಲದವ್ರು ಇನ್ನೊಂದು 2 ಕೋಟಿ ಕೊಟ್ಟು ಪಕ್ಕ ಮಾಡಿ ಇದೈತಲ್ಲ ತಿರುಮಲಾಪುರ ಬಾರೆ ಮೇಲೆ ಐತಲ್ರಿ, ಅದು ಕ್ಲೀನಾಗಿ ಮಾಡೋಕ್ಕೆ ನನ್ನ ಅಧಿಕಾರಿಗಳು ಸಭೆನ ನಾನು ಡೆಲ್ಲಿಯಿಂದ ಬಂದ ತಕ್ಷಣ ಕರೆದು ಪೂಜೆ ಕೊಟ್ಟಿದ್ದೀನಿ. ಮತ್ತು ಇವತ್ತು ಈಗ 5 ಕೋಟಿ ರೂಪಾಯಿನ ಪಾರ್ಕನ್ನು ಕ್ಲೀನಾಗಿ ಒಂದು ಮಕ್ಕಳದು ಬುಲೆಟ್ ಟ್ರೈನು ಮಾಡಿಸ್ಬೇಕಲ್ಲಿ ಪಾರ್ಕಲ್ಲಿ. ಆಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕ್ಲೀನಾಗಿ ಅಡ್ಮಿನಿಸ್ಟ್ರೇಟರ್ ಇಟ್ಕೊಳ್ಳಿ.